ಹೊಸ ಜೋಡಿಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀವಿ ನೋಡಿ ಇವಾಗ. ಟಮಾಟಿ, ಮೈಸೂರು ಬಟಾಟಿ, ಶಿವಗೀತೆ ಮಾಡ್ತಾಳೆ ಗಲಾಟೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಮದುಮಕ್ಕಳು ಇವಾಗ ಅವ್ರ ಮನೆಗೆ ಹೋಗಿ ಮತ್ತೆ ಇಲ್ಲಿ ನಮ್ಮೂರಿಗೆ ಬಂದಿದ್ದಾರೆ ಇವಾಗ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಎಲ್ಲ ಆಯಿತು. ಇವಾಗ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ಇಲ್ಲಿ ಮನೆ ದೇವರು, ಆಮೇಲೆ ಅಮರೇಶ್ವರ, ಅದಾದಮೇಲೆ ನಮ್ಮೂರಿಗೆ ಅಂದರೆ ನಮ್ಮ ಹಳ್ಳಿಗೆ ಕಾರ್ಲಕುಂಟಿ, ಕೆಲವರು. ಸೊ ಅಲ್ಲೆಲ್ಲ ಹೋಗಿ ಇವತ್ತು ದರ್ಶನ ತೊಗೊಂಬರೋ ದೇವಸ್ಥಾನ ಟೆಂಪಲ್ ರನ್ ಪ್ರೋಗ್ರಾಮ್ ಇದೆ ಇವತ್ತು. ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರೋದು. ಫಸ್ಟು ಮನೆ ದೇವ್ರಿಗೆ ಹೋಗ್ಬೇಕಂತೆ. 5-4 ಹೋಗಿ ಅಲ್ಲಿ ದರ್ಶನ ತೊಗೊಂಡು ಅದಾದಮೇಲೆ ಅಮರೇಶ್ವರ, ಸೊ ಮತ್ತು ಆಯಾ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ, ನಿಮಗೆ ತೋರಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೊಸ ಜೋಡಿಗಳನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀವಿ ನೋಡಿ ಇವಾಗ. ನಾನು ಭರತ್ ಇವರಿಬ್ರು. ಇವಾಗ ಒಂದು ದೇವಸ್ಥಾನ ಆಯಿತು, ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವ್ರನ್ನ ಕರ್ಕೊಂಡು. ಟೆಂಪಲ್ ರನ್ ಇವತ್ತು, ಫುಲ್ ಟೆಂಪಲ್ ರನ್ ಡೇ ಇವತ್ತು. ಸೊ ಭರತ್ ಡ್ರೈವರ್, ನಾನು ಇವ್ರನ್ನ ಕಂಪ್ಯಾನಿಯನ್, ಇವ್ರ ಜೊತೆ ನಾನು ದೇವಸ್ಥಾನ ತೋರಿಸೋದು. ಇವರಿಬ್ರು ಮದುಮಕ್ಕಳು ನೋಡಿ, ಹೊಸ ಮದುಮಕ್ಕಳು ಆರಾಮ್ ಬರ್ತಾ ಇದ್ದಾರೆ ನಮ್ಮ ಜೊತೆ. ಜಾತ್ರೆಗೆ ಬಂದಿದ್ದೀವಿ ಇವಾಗ. ಏನು ಕೊಡಿಸ್ತೀರಣ್ಣ ಜಾತ್ರೆಗೆ? ಇನ್ನೊಂದು ಪಂಚೈಲೋಗಿ ಹೇಳಿ ಇವಾಗ. ನೋಡಿ ಕ್ಯಾಮ್ ಮಾಡ್ಕೊಂಡ್ರೆ ಹೆಂಗೆ ಮಾಡ್ತೀರಾ? ಮೊನ್ನೆ ಅಮರೇಶ್ವರ ಜಾತ್ರೆ ಆಗಿದೆ ಇಲ್ಲಿ. ವಿಡಿಯೋ ಮಾಡ್ತಾ ಇದ್ದೀನಿ. ಹೊಸ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಹೇಳಿದರು ನಮ್ಮನೇಲಿ. ಅದಕ್ಕೆ ನಾನು ನಮ್ಮ ತಮ್ಮ ಇಬ್ಬರು ಕರ್ಕೊಂಡ್ಬಂದಿದ್ವಿ ಇವ್ರನ್ನ. ಸೊ ದೇವಸ್ಥಾನ ದರ್ಶನ ತೊಗೊಂಡು ಆಮೇಲೆ ಇಲ್ಲಿ ಬಜ್ಜಿ ಮತ್ತು ಜಿಲೇಬಿ, ಬೆಲ್ಲದ ಜಿಲೇಬಿ ತೊಗೊಂಡು ಕಾರಲ್ಲೇ ಕುತ್ಕೊಂಡು ತಿಂದು ಮನೆಗೆ ಹೋದ್ವಿ. ಸೊ ಮನೆಗೆ ಹೋಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಬೇರೆ ಕಡೆ ಹೋಗೋದಿತ್ತು. ಇಲ್ಲಿ ಮತ್ತೆ ಕರ್ಜಿಕಾಯಿ ಮಾಡ್ತಿದ್ದಾರೆ ಇವತ್ತು. ನಾಳೆನೋ ಬುತ್ತಿ ಕೊಟ್ಟು ಕಳಿಸ್ಬೇಕಂತ ಈಗ ಅದಕ್ಕೆ. ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಇವಾಗ ಸಂಜೆ ಟೈಮಲ್ಲಿ ನಮ್ಮ ಹಳ್ಳಿಗೆ ಬಂದಿದ್ದೀವಿ. ಸೊ ಇಲ್ಲಿ 2 ದೇವಸ್ಥಾನ ಇದೆ, ಹಾಗೆ ನಮ್ಮ ಹಳ್ಳಿ ಊರು ಮತ್ತು ಮನೆಯೆಲ್ಲ ತೋರಿಸೋಣ ಅಂತ ಕರ್ಕೊಂಬಂದಿದ್ದೀವಿ. ಮನೇಲಿ 1 ಅವರ್ ರೆಸ್ಟ್ ಮಾಡಿ ಇವಾಗ ನಮ್ಮ ಹಳ್ಳಿ ಊರಿಗೆ ಬಂದಿದ್ದೀವಿ ಮದುಮಕ್ಕಳನ್ನ ಕರ್ಕೊಂಡು. ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ಹಳ್ಳಿಯಲ್ಲಿ ಮನೆ ಮತ್ತು ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ಇವಾಗ ಸಂತೆಕೆಲ್ಲೂರು ಅಂತ ಇಲ್ಲಿ ಮಠಕ್ಕೆ ಬಂದಿದ್ದೀವಿ. ಇವಾಗ ಗನ್ಮಟೇಶ್ವರ ಮಠಕ್ಕೆ ಬಂದಿದ್ದೀವಿ. ಇವತ್ತು ಟೆಂಪಲ್ ರನ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ.
ನಾಳೆ ಮತ್ತೆ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಸೊ ಮಂತ್ರಾಲಯಕ್ಕೆ ಹೋಗಿ ರಾಯಚೂರು ಮತ್ತು ಆದೋನಿಗೆಲ್ಲ ಹೋಗೋ ಪ್ಲ್ಯಾನ್ ಇದೆ. ಸೊ ನಾಳೆ ಮತ್ತೆ ಸಿಗ್ತೀನಿ ನಿಮಗೆ ಮಂತ್ರಾಲಯಕ್ಕೆ ಹೋದಾಗ. ನಾಳೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ಬೇಗ ಬಿಟ್ಟಿದ್ವಿ. ಹಾಗೆ ಬೆಳಗ್ಗೆ ಸನ್ರೈಸ್ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫಸ್ಟ್ ಸ್ಟಾಪ್ ನಾವು ಬಂದಿದ್ದು ಕರಿಯಪ್ಪ ತಾತ ದೇವಸ್ಥಾನ ಅಂತ. ರಾಯಚೂರಿಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಈ ದೇವಸ್ಥಾನ ಬರುತ್ತೆ, ಅಲ್ಲಿ ಬಂದಿದ್ವಿ ಇವಾಗ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ ಆಫ್ ಟೆಂಪಲ್ ರನ್ ಅಂತಲೇ ಹೇಳ್ಬೋದು. ಇವಾಗ ರಾಯಚೂರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಕಲ್ಮಲಲ್ಲಿರುವ ಕರಿಯಪ್ಪ ತಾತ ಅವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲಿಂದ ಡೈರೆಕ್ಟ್ ರಾಯಚೂರಿಗೆ ಹೋಗಿ ನಮ್ಮ ಆಂಟಿ ಮನೆಗೆ ಹೋಗಿ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗ್ತೀವಿ. ನೀ ಬರ್ರಿ ಗುರು ಇಡಿ ಬರೋದು ಮಗಕ್ಕೆ ಆಶೀರ್ವಾದ ಮಾಡೋರಿಗೆ. ರಾಯಚೂರಿಗೆ ಹೋದಾಗ ಅಜ್ಜಿ ಹತ್ರ ಆಶೀರ್ವಾದ ತೊಗೊಂಡ್ರು ಮದುಮಕ್ಕಳು. ನಮ್ಮ ಅಜ್ಜಿ ಸ್ವಲ್ಪ ಬೆಡ್ ರಿಡನ್ ಆಗಿದ್ದರು. ಅವ್ರು ಮದುವೆಗೆಲ್ಲ ಬರೋ ಅಂಥ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಸೊ ರಾಯಚೂರಿಗೆ ಹೋದಾಗ ನಾವೇ ಅಜ್ಜಿನ ನೋಡಿಕೊಂಡು ಬಂದ್ವಿ. ಸೊ ಅವತ್ತೇ ಲಾಸ್ಟ್ ಅನಿಸುತ್ತೆ ನೋಡ್ಬೋದು. ಅದಾದಮೇಲೆ ಇವಾಗ ಅವರಿಲ್ಲ. ಸೊ ಅವಾಗೆ ಹೋಗಿ ಆಶೀರ್ವಾದ ತೊಗೊಂಡಿದ್ದು ತುಂಬಾ ಚಲೋ ಆಯಿತು ಅಂದ್ಕೊಂಡ್ವಿ. ಅಜ್ಜಿನ ಮಾತಾಡಿಸ್ಕೊಂಡು ನಮ್ಮ ಕಾಕ ಕಕ್ಕಿಯವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ನೋಡ್ಬೋದು. ಹೊಸ ಮದುಮಕ್ಕಳಿಗೆ ಬಟ್ಟೆ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಮಾಮ ಅವ್ರ ಮನೆಗೆ ಹೋಗಿದ್ವಿ. ಸೊ ಎಲ್ಲರೂ ಮನೆ ಅಡ್ಡಾಡಿ ನೆಕ್ಸ್ಟ್ ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ರಾಯಚೂರಲ್ಲಿ ಎಲ್ಲ ಮನೆ ಮುಗಿಸ್ಕೊಂಡು ಇವಾಗ ಮಂತ್ರಾಲಯಕ್ಕೆ ಬಂದಿದ್ದೀವಿ ದರ್ಶನಕ್ಕೆ. ಮಂತ್ರಾಲಯದಲ್ಲಿ ದರ್ಶನ ತುಂಬಾ ಚೆನ್ನಾಗಾಯಿತು. ನಾವು ಹೋಗಿದ್ದು ಫ್ರೈಡೇ, ಹಾಗಾಗಿ ಅಷ್ಟು ರಶ್ ಇದ್ದಿಲ್ಲ. ಹಾಗೆ ನನ್ನ ಕಸಿನ್ ಒಬ್ಬಳು, ಆಕಿಂದು ಊರು ಕೂಡ ಮಂತ್ರಾಲಯ. ಸೊ ಅವ್ರು ನಮ್ಮನ್ನ ಕರ್ಕೊಂಡು ಹೋಗಿದ್ರು. ದರ್ಶನ ತುಂಬಾ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ನನ್ನ ಕಸಿನ್ ಮನೆಗೆ ಹೋಗಿದ್ವಿ. ಆ್ಯಕ್ಚುಲಿ ಅದೆಲ್ಲ ವಿಡಿಯೋ ಮಾಡಿಲ್ಲ. ಮನೆಗೆ ಹೋಗಿ ನೆಕ್ಸ್ಟು ಆದೋನಿಗೆ ಹೋದ್ವಿ. ಮಂತ್ರಾಲಯದಿಂದ ಡೈರೆಕ್ಟ್ ಆದೋನಿಗೆ ಬಂದೀವಿ ನಮ್ಮ ಅತ್ತೆ ಮನೆಗೆ ಊಟಕ್ಕೆ. ನೋಡ್ಬೋದು ನಮ್ಮ ಅತ್ತೆ ಎಷ್ಟು ವೆರೈಟಿ ಮಾಡಿದ್ದಾರೆ ಊಟಕ್ಕೆ ಅಂತ. ಸೊ ಅಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರನ್ನೂ ಮಾತಾಡಿಸಿ ನೆಕ್ಸ್ಟ್ ಇನ್ನೊಬ್ರ ಮನೆಗೆ ಹೋಗಿದ್ವಿ. ಅದು ಎಲ್ಲ ವಿಡಿಯೋ ಮಾಡಿಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ಡೈರೆಕ್ಟ್ ಊರಿಗೆ ಬಂದ್ವಿ. ಇವಾಗ ಮನೆಗೆ ಬಂದ್ವಿ. ಒಂದು ಹಾಫ್ ಆನ್ ಅವರ್ ಆಯಿತು ಬಂದು ಫ್ರೆಶ್ ಅಪ್ ಆದ್ವಿ. ಇವಾಗ ಫ್ರೆಶ್ ಅಪ್ ಆಗಿ ಮತ್ತೆ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಹೋಗ್ತಾ ಇದೀವಿ. ಅದೇ ಹೊಸ ಮನೆಗೆ ಊಟಕ್ಕೆ ಕರೆದಿದ್ರು. ಆ್ಯಕ್ಚುಲಿ ಮಧ್ಯಾಹ್ನನೇ ಕರೆದಿದ್ರು, ಬಟ್ ನಾವು ಮಧ್ಯಾಹ್ನ ಇದ್ದಿಲ್ಲಲ್ಲ. ಸೊ ಹಾಗಾಗಿ ಇವಾಗ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಎಲ್ಲ ಮುಗೀತು. ಎಲ್ಲ 2 ಡೇಸಿಂದ ಫುಲ್ ಟೆಂಪಲ್ ರನ್ ಆಗಿದೆ. ಆಮೇಲೆ ರಾಯಚೂರು ಆದೋನಿಯಲ್ಲಿ ರಿಲೇಟಿವ್ಸ್ ಮನೆಗೆ ಹೋಗಿ ಬಂದ್ವಿ. ಇನ್ನು ರಾಯಚೂರಲ್ಲಿ ತುಂಬ ರಿಲೇಟಿವ್ಸ್ ಮನೆ ಇತ್ತು, ಬಟ್ ಟೈಮ್ ಇದ್ದಿಲ್ಲ. ಸೊ ಯಾವ್ಯಾವ ಮೇನ್ ಇದೆ ಅವೆಲ್ಲ ಅಷ್ಟೇ ಮುಗಿಸ್ಕೊಂಡು ಬಂದ್ವಿ. ಆಮೇಲೆ ನಾಳೆ ನಮ್ಮ ಮನೇಲಿ ವಾರ್ನೀರಿದೆ. ಸೊ ನಮ್ಮ ತಂಗಿನ ಅಂದರೆ ವಾರ್ನೀರು ಮುಗಿಸ್ಕೊಂಡು ಅವರು ಗಂಡನ ಮನೆಗೆ ಕರ್ಕೊಂಡು, ಅಂದರೆ ಇಲ್ಲಿ ಉಡೋಕ್ಕೆ ಹಾಕ್ತಾರೆ. ಸೊ ಇಲ್ಲಿಂದ ಅವ್ರ ಮನೆಗೆ ಕರ್ಕೊಂಡೋಗಿ ನಾಳೆ ಅವ್ರ ಮನೇಲಿ ನೈಟ್ ಸ್ಟೇ ಮಾಡಿ ಮತ್ತೆ ನಾಡಿದ್ದು ಬೆಳಗ್ಗೆ ಬೆಂಗಳೂರು ಟು ವಾಪಸ್ ಊರಿಗೆ ಬರಬೇಕು. ಸೊ ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಇದೆ. ಇವಾಗ ನಮ್ಮ ಕಕ್ಕಿಯವ್ರ ಮನೆಗೆ ಬಂದಿದ್ದೀವಿ ಊಟಕ್ಕೆ. ನವ ದಂಪತಿಗಳನ್ನ ಇನ್ವೈಟ್ ಮಾಡಿದ್ದಾರೆ ಊಟಕ್ಕೆ. ಅವ್ರ ಜೊತೆ ನಾವು ಹಿಂದೆ ಇದು ನೆಕ್ಸ್ಟ್ ಡೇ. ಅವತ್ತು ವಾರ್ನೇರಿತ್ತು ನೋಡ್ಬೋದು. ಮತ್ತೆ ಹುಡುಗ ಹುಡುಗಿನ ಇಬ್ಬರನ್ನ ಕೂಡಿಸಿ ಅರ್ಶಿನ ಹಚ್ಚಿ ಅಂದ್ರದಲ್ಲಿ ನೀರು ಹಾಕ್ತಾರೆ. ಟಮಾಟಿ, ಮೈಸೂರು ಬಟಾಟಿ, ಶಿವಗೀತೆ ಮಾಡ್ತಾಳೆ ಗಲಾಟೆ. ಇದು ರಾಜಶೇಖರ
ಇದು ದೀಪ ನೋಡಿ ಕಲಿ ಸ್ವಲ್ಪ ನೋಡ್ಗ ನಾವು ನೋಡಿದ್ರೆ ಇಷ್ಟೆಲ್ಲ ಹೇಳಕತ್ತೀವಿ ಇವತ್ತು ಗೊತ್ತಾಗ್ಬಿಡ್ತೀವಿ ಅವ್ರಿಗೆ ಅಲ್ಲ ಮತ್ತೆ ಇವಾಗೇನು ಸೈಲೆಂಟ್ ಅಂದಿರಿ ಪಾಪ ಕಿತ್ತಿದ್ರೆ ಮತ್ತೆ ಹೆಂಗ ಬೆನ್ನಿಗೆ ಹಾಕ್ರಿ ಬೆನ್ನಿ ಅಲ್ಲ ಮಕ್ಕಳಿಗೆ ಶಾಂಪ ಕೊಡು ಶಾಂಪಲ್ ಎರಡದ ನೋಡ ಶಾಂಪ ಇಲ್ಲೇ ಮುಂದೆ ಬಂದಾಗ ತಲೆ ಮೇಲೆ ಹಾಕಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್